ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ತುಂಬ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಚಿನ್ನಿ ಮಗು ಹುಷಾರಿರಲಿಲ್ಲ, ನವೀನವ್ರಿಗೂ ಹುಷಾರಿರಲಿಲ್ಲ. ತುಂಬಾ ಒಂಥರ ಹೆವಿ ಅನ್ನಿಸ್ಬಿಟ್ಟಿತ್ತು ಕೆಲಸ. ಸೊ ಅದಕ್ಕೋಸ್ಕರ ಶಾಪ್ ಕೂಡ ಕ್ಲೋಸ್ ಮಾಡಿದ್ದೆ 4 ಡೇಸ್, ಇವತ್ತಿಗೆ 5 ಡೇಸ್ ಇವತ್ತು. ಸೊ ಇವತ್ತಾದ್ರೂ ಸಹ ಶಾಪ್ ಓಪನ್ ಮಾಡೋಣ ಅಂದ್ಕೊಂಡೆ, ಬಟ್ ಚಿನ್ನಿಮಗೆ ಜ್ವರ ಮಾತ್ರ ಕಮ್ಮಿ ಆಗಿರಲಿಲ್ಲ ನೈಟು. ಸೊ ಅದಕ್ಕೋಸ್ಕರ ನೋಡೋಣ, ಹುಷಾರಾದ ಶಾಪ್ಗೆ ಹೋಗೋಣ, ಇಲ್ಲಾಂದರೆ ಬೇಡ ಅಂದ್ಕೊಂಡಿದ್ದೆ. ಇನ್ನು ಇಲ್ಲಿ ಎಲ್ಲ ಮಿಕ್ಸ್ ಕಾಳುಗಳನ್ನ ನೆನೆ ಹಾಕಿದ್ದೆ. ಸೊ ಅದಕ್ಕೋಸ್ಕರ ಅದನ್ನು ಸಾಂಬಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದು ಹಾಫ್ ಬೌಲಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನಮ್ಮ ಮುಷ್ಟಿನಲ್ಲಿ ಒಂದು ಅರ್ಧ ಆಗೋಷ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಈ ಮಸಾಲ ಬಂದುಬಿಟ್ಟು ಆಲ್ಮೋಸ್ಟ್ ಕಾಳು ಸಾರುಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಇದಕ್ಕೆ ಹುಣಸೆ ರಸನ ಹಾಕ್ತಾಯಿಲ್ಲ, ಹುಣಸೆ ಹಣ್ಣು ನಾನೇನು ನೆನೆಸಿ ಇಟ್ಟಿದ್ದೀನಲ್ಲ, ಸೊ ಅದನ್ನೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ನೀವು ಮಿಕ್ಸಿ ಮಾಡೋಕ್ಕಿಂತ ಮುಂಚೆನೇ 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1 ನಾರ್ಮಲ್ ಖಾರಕ್ಕೆ ಅಂತ ಗುಂಟ್ನೂರು ಮೆಣಸಿನ್ಕಾಯಿ ಇಷ್ಟನ್ನು ಸಹ ಬೇಯಿಸಿ ಮೊದಲೇ ಎತ್ತಿಟ್ಕೊಂಡು. ಸೊ ಇದು ಒಳ್ಳೆ ಕಾಂಬಿನೇಷನ್ನು, ಇದೇ ಟೇಸ್ಟ್ ಕೊಡೋದು ಖಾರಕ್ಕೆ. ನಾನು ಖಾರದ ಪುಡಿ ಯೂಸ್ ಮಾಡಲ್ಲ ಸಾಂಬಾರುಗಳಿಗೆ, ರೇರು ಖಾರದ ಪುಡಿ ಯೂಸ್ ಮಾಡೋದು. ಸೊ ಈ ಥರ ಬೇಯಿಸಿ ನಾನು ಮಿಕ್ಸ್ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇದೇ ಕಲರ್ ಸಾಕು ನಮಗೆ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ವೈಸ್ ಆದ್ರೂ ಸಹ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇನ್ನು ನಾನಿಲ್ಲಿ ಇದನ್ನು ಡೈರೆಕ್ಟಾಗೇ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಕಾಳನ್ನ ನೆನೆಸಿದ್ದೀನಿ ಅಷ್ಟೇ, ಸಪ್ರೇಟಾಗಿ ಬೇಯಿಸಿ ಎತ್ತಿಟ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟು ಕುಕ್ಕರಲ್ಲೇ ಮಾಡ್ಕೊತೀನಿ. ಈ ಥರ ಕಾಳು ಸಾಂಬಾರುಗಳನ್ನ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡಿದ್ರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ಅಷ್ಟೇ ಎಣ್ಣೆನೇ ಬಳಸ್ತಾ ಇರೋದು, ಜಾಸ್ತಿ ಬಳಸ್ತಾ ಇಲ್ಲ. ಅಷ್ಟು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟು ಒಗ್ಗರಣೆಗೆ ಸಾಸಿವೆ ಕಾಳು, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲ ನೀವು ಸಪ್ರೇಟಾಗಿ ಬೇಯಿಸ್ಕೊಂಡು ನೀವು ಒಗ್ಗರಣೆ ಹಾಕ್ಕೊತೀನಿ ಅಂದ್ರೂ ಸಹ ನಡೆಯುತ್ತೆ. ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬೀನ್ಸು ಸ್ವಲ್ಪ ಇತ್ತು ಅಂತ ಹೇಳಿಬಿಟ್ಟು ನಾನು ಬೀನ್ಸ್ನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ನೀವು ಜಾಸ್ತಿ ಜನಕ್ಕೆ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಅಂದ್ರೂ ಸಹ ತರಕಾರಿನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾರೆಟು, ಬೀನ್ಸು, ಬದನೆಕಾಯಿ, ಆಲೂಗಡ್ಡೆ ಈ ಥರ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 3 ಜನಕ್ಕೆ ಮಧ್ಯಾಹ್ನಕ್ಕೆ ನೈಟ್ಗೆ ಆಗೋ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಳು, ಬಟಾಣಿ, ಕಡಲೆಕಾಳು, ಹೆಸರು ಕಾಳು, ಮಡಿಕೆ ಹೆಸರು ಅಂತ ಬರುತ್ತೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಕಾಳನ್ನ ಸಹ ಒಂದು 2-3 ಸ್ಪೂನ್ ನೆನೆ ಹಾಕಿದ್ದೆ ಅಷ್ಟೇ. ಜಾಸ್ತಿ ಆದ್ರೂ ಸಹ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಖಾರಕ್ಕೆ ಇದನ್ನು ಸಹ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ 1-2 ಮಿನಿಟ್ಸು. ಯಾಕೆ ಅಂತಂದರೆ ಅದನ್ನು ಸಹ ಕಾಳುಗಳ ಜೊತೆ ತರಕಾರಿನೂ ಸಹ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು ಫಸ್ಟಿಗೆ. ಇಷ್ಟನ್ನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇನ್ನು ನೀವು ಚಪಾತಿಗೆ ಹಾಗೆ ಪಲ್ಯಕ್ಕೆ ಸೈಡಿಗೆ ತಿನ್ನೋದಾದರೆ ಇಷ್ಟನ್ನೇ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಸಾಂಬಾರು ಪುಡಿ, ಖಾರದ ಪುಡಿ, ಗರಂ ಮಸಾಲ ಇಷ್ಟನ್ನು ಫ್ರೈ ಮಾಡಿಕೊಂಡ್ರೆ ಚಪಾತಿಗೂ ಬರುತ್ತೆ, ಹಾಗೆ ಪಲ್ಯದ ಥರನೂ ಸಹ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಆದ್ರೂ ಸಹ ಅಷ್ಟೇ, ಕಾಳು ಬೆಂದಿದೆ ಬೆಂದಿಲ್ಲ ಈ ಥರ ಬೇಡ, ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗೂ ಸಹ ತಿನ್ಬೋದು. ಇನ್ನು ಇಷ್ಟು ಬೆಂದರೆ ಸಾಕು. ನಾವೇನು ಮಸಾಲ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸಹ ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನಮ್ಮ ಮನೇಲಿ ತುಂಬ ನೀರು ಥರ ಇದ್ದರೆ ಸಾಂಬಾರು ಯಾರೂ ಇಷ್ಟಪಟ್ಟು ತಿನ್ನಲ್ಲ, ಫುಲ್ಲು ಗಟ್ಟಿಗಿದ್ರೂ ಸಹ ಯಾರೂ ಇಷ್ಟಪಟ್ಟು ತಿನ್ನಲ್ಲ. ನಾರ್ಮಲಾಗಿ ಮೀಡಿಯಮ್ಗೆ ತಿಕ್ನೆಸ್ ಇರಬೇಕು. ಸಾಂಬಾರು ಕಾಲಿಸ್ಕೊಂಡ್ರೆ ಅನ್ನಕ್ಕೆ ಹತ್ತಬೇಕು, ಬಾಯಿಗೆ ಇಳಿಬೇಕು, ಈ ಥರ ಇದ್ದರೆ ಸಾಕು. ಕೆಲವೊಬ್ಬರು ಸ್ವಲ್ಪ ನೀರಿಗಿದ್ರೆ ಇಷ್ಟಪಡ್ತಾರೆ, ಕೆಲವೊಬ್ಬರು ಗಟ್ಟಿಗಿದ್ರೆ ಇಷ್ಟಪಡ್ತಾರೆ. ಮುದ್ದೆಗೆಲ್ಲನೂ ಸ್ವಲ್ಪ ನಾನು ಗಟ್ಟಿಗೆ ಮಾಡ್ಕೊತೀನಿ. ಇನ್ನು ಅನ್ನಕ್ಕೆ ಅಂದರೆ ಮಾತ್ರ ಸ್ವಲ್ಪ ತಿಕ್ನೆಸ್ ಇರುತ್ತೆ ಅಷ್ಟೇ. ಯಾಕೆಂದರೆ ಈ ಥರ ಕಾಳು ಸಾಂಬಾರು ಮಾಡಿದಾಗ ಸ್ವಲ್ಪ ಗಟ್ಟಿಗೆ ಮಾಡಿರ್ತೀನಿ. ಅನ್ನಕ್ಕೆ ತಿಂದಾದ್ಮೇಲೆ ನೈಟ್ ಏನಾದರೂ ಮಿಕ್ಕಿದ್ರೆ ಅನ್ನ ಮಾಡ್ಕೊತೀವಿ, ಮುದ್ದೆ ಇಲ್ಲಾಂದರೆ ಚಪಾತಿ ಬೇಕಂದರೆ ಚಪಾತಿನೇ ಮಾಡ್ಕೊತೀವಿ. ಈ ಥರ ಸಾಮಾನ್ಯವಾಗಿ ಕಾಳು ಸಾಂಬಾರುಗಳು ಮಾಡಿದಾಗ ಚಪಾತಿನೇ ಮಾಡ್ಕೊಳ್ಳೋದು ಜಾಸ್ತಿ ನೈಟ್ಗೆ.
ಇಲ್ಲ ಮಧ್ಯಾಹ್ನ ಚಪಾತಿ ಮಾಡಿಕೊಂಡು ನೈಟ್ಗೆ ಮುದ್ದೆ ಮಾಡ್ಕೊತೀವಿ. ಸೊ ಈ ಥರ ಇರುತ್ತೆ ನಮ್ಮದು. ಮುದ್ದೆ ಸ್ವಲ್ಪ ಕಮ್ಮಿನೇ ಹೇಳಬೇಕಂದ್ರೆ, ಬಟ್ ಚಿನ್ನಿಮ್ಮಂಗೆ ಮಾತ್ರ ರೆಗ್ಯುಲರಾಗಿ ಡೈಲಿ 2 ಟೈಮ್ ಮುದ್ದೆ ಇದ್ದೇ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವಳೇ ಇಷ್ಟಪಟ್ಟು ತಿಂತೀನಿ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಇಲ್ಲಿ ನಾನು ಸಾಂಬಾರು ಪೌಡರ್ನ ಆ್ಯಡ್ ಮಾಡಿರಲಿಲ್ಲ. ಸೊ ಇವಾಗ ನಾನು ದೊಡ್ಡ ಸ್ಪೂನಲ್ಲಿ ಆದರೆ 1.5 ಸ್ಪೂನಷ್ಟು ಆ್ಯಡ್ ಮಾಡಿರ್ತೀನಿ. ಈ ಥರ ಚಿಕ್ಕ ಸ್ಪೂನಲ್ಲಾದರೆ 2 ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ತೀನಿ. ಇಷ್ಟು ಕ್ವಾಂಟಿಟಿ ಆದರೆ ನಮಗೆ 3 ಜನಕ್ಕೆ ಮಧ್ಯಾಹ್ನ ಊಟ ಮಾಡಿ ನೈಟ್ಗೂ ಕರೆಕ್ಟಾಗಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದೇ ಮೆಜರ್ಮೆಂಟಲ್ಲೇ ಮಾಡ್ಕೊತೀನಿ ನಾನು. ಈ ಕಡೆ ಉಳಿಲೂಬಾರ್ದು, ಈ ಕಡೆ ಕಮ್ಮಿನೂ ಬರಬಾರ್ದು, ಈ ಥರ ಮಾಡ್ಕೊತೀನಿ. ಯಾಕೆಂದರೆ ನನ್ನ ತಮ್ಮ ಒಂದೊಂದು ಟೈಮ್ ತಿಂತಾನೆ, ಒಂದೊಂದು ಟೈಮ್ ತಿನ್ನಲ್ಲ. ಅದಕ್ಕೋಸ್ಕರ ಇನ್ನು ಇಲ್ಲಿ ಇದು ಕಂಪ್ಲೀಟ್ ಆದಮೇಲೆ ಚಿನ್ನಿಮಗೆ ಹೇಳಿದ್ದೆ ಅಲ್ವಾ, ಸ್ವಲ್ಪ ಬಾಯಿ ಕೆಟ್ಟಂಗೆ ಆಗಿರುತ್ತೆ, ಹುಷಾರಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಆಗ್ತಾ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ರೆಡಿ ಆಗಿದ್ಲು. ಸೊ ಅವಳಿಗೂ ಸಹ ಬಾಯಿ ಕೆಟ್ಟಿರುತ್ತೆ, ಚಾಕ್ಲೇಟು ಅದು ಇದು ಕೇಳ್ತಾ ಇದ್ಲು. ಸೊ ಅವಳಿಗೋಸ್ಕರ ಒಂದು ಕಟ್ಲೆಟ್ ರೆಸಿಪಿನ ಮಾಡಿಕೊಟ್ಬಿಡೋಣ, ಬಾಯಿಗೂ ಕೂಡ ಟೇಸ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿಕೊಡ್ತಾ ಇದ್ದೀನಿ. ಯಾಕೆಂದರೆ ಫ್ರೆಂಚ್ ಫ್ರೈಸ್ ಅಮ್ಮ, ಆಲೂಗಡ್ಡೆ ನೋಡಿದ ತಕ್ಷಣ ಫ್ರೆಂಚ್ ಫ್ರೈಸ್ ಅಂತ ಹೇಳ್ತಾಳೆ ಅವಳು. ಸೊ ಅದಕ್ಕೋಸ್ಕರ ಫ್ರೆಂಚ್ ಫ್ರೈಸ್ ಬೇಡ, ನಾನು ಕಟ್ಲೆಟ್ ಮಾಡಿಕೊಡ್ತೀನಿ ಅಂತಂದಾಗ ಸರಿ ಅಂತ ಹೇಳಿಬಿಟ್ಟು ಅದನ್ನೇ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸೈಜು 2 ಆಲೂಗಡ್ಡೆನ ಫುಲ್ಲು ಬೇಯಿಸಿ ಎತ್ತಿಟ್ಕೊಂಡು ತಣ್ಣಗಾಗೋದ್ರೊಳಗಡೆ ನಾನು ಸಾಂಬಾರನ್ನ ಕೂಡ ಮಾಡೇ ಮುಗಿಸ್ಕೊಂಡು, ಇನ್ನು ಸಾಂಬಾರು ವಿಷಲ್ ಹಾಕೋದ್ರೊಳಗಡೆ ನಾನು ಇದನ್ನು ಸಹ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ಒಂದು ಫೋರ್ಕ್ ತೊಗೊಂಡು ಈ ಥರ ನುಣ್ಣಗೆ ಮೆತ್ಕೊಬೇಕಾಗುತ್ತೆ. ಯಾಕಂದರೆ ಕೈಯಲ್ಲಿ ಮಾಡೋದಕ್ಕಿಂತ ಈ ಥರ ಫೋರ್ಕಲ್ಲಿ ಮಾಡಿದರೆ ಬೇಗನೆ ನುಣ್ಣಗಾಗ್ಬಿಡುತ್ತೆ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಫೋರ್ಕ್ ತೊಗೊಂಡು ಈ ಥರ ಎಲ್ಲನೂ ಸಹ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ ಆಲೂಗಡ್ಡೆ ಸ್ಮ್ಯಾಶರ್ ಇದ್ದರೆ ಅದರಲ್ಲೂ ಸಹ ಮಾಡ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಥರ ನುಣ್ಣಗೆ ಫುಲ್ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೇಲಿ ತಿಂತಾರೆ ಅಂದರೆ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಯಾರೂ ತಿನ್ನಲಿಲ್ಲ, ಚಿನ್ನಿಮಗೆ ಒಂದೇ ಮಾಡ್ಕೊಳ್ಬೇಕಿತ್ತು ಅಂತ ಹೇಳಿಬಿಟ್ಟು 2 ಆಲೂಗಡ್ಡೆನ ಸೇರಿಸ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕ್ಯಾರೆಟ್ ತುರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಮುಕ್ಕಾಲು ಬೌಲಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಸಾಲ್ಟ್ ನೋಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಸಾಲ್ಟ್ ಸಾಕು ಅನ್ನಿಸ್ತು, ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಸ್ವಲ್ಪ ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪನೇ ಅಷ್ಟೇ, ಅವಳಿಗೆ ಖಾರ ಅನ್ನಿಸ್ಬಾರ್ದು, ಟೇಸ್ಟ್ ಬರಬೇಕು ಅಷ್ಟೇ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿ ಚಿರುಟಿ ರವೆ ಅಂತ ಬರುತ್ತಲ್ಲ, ಅದನ್ನು ಒಂದು 4ರಿಂದ 5 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಈ ಕ್ವಾಂಟಿಟಿಗೆ ಒಂದು ಆಲ್ಮೋಸ್ಟ್ ನಾನು ಏನೋ ಬೌಲ್ ತೋರಿಸಿದ್ನಲ್ಲ, ಆ ಬೌಲಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ, ಚಿನ್ನಿಮಗೆ ಒಂದೇ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಆ್ಯಡ್ ಮಾಡ್ಕೊತಿಲ್ಲ. ಇನ್ನು ಇದಕ್ಕೆ ಒಂದು 2-3 ಸ್ಪೂನ್ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟಾದರೆ ಸಾಕು. ನೀವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊತೀನಿ ಅನ್ನೋದಾದರೆ ಸ್ವಲ್ಪ ಚಿರುಟಿ ರವೆನೂ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಕಡಲೆ ಹಿಟ್ಟನ್ನ ಬಜ್ಜಿ ಬೋಂಡ ಮಾಡ್ತೀವಲ್ಲ, ಈ ಥರ ಹಿಟ್ಟನ್ನು ಸಹ ಒಂದು 2-3 ಸ್ಪೂನಷ್ಟು ಸೇರಿಸ್ಕೊಂಡು ಈ ಥರ ನೀಟಾಗಿ ಮೆತ್ಕೊಬೇಕಾಗುತ್ತೆ. ನೀಟಾಗಿ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ಅಲ್ವಾ, ವಿತೌಟ್ ವಾಟರ್, ಅಂದರೆ ನೀರನ್ನ ಮಿಕ್ಸ್ ಮಾಡದೇ ಇದರಲ್ಲೇ ಆಲೂಗಡ್ಡೆ ಏನು ತೊಗೊಂಡಿರ್ತೀವಲ್ವ ಅಷ್ಟರಲ್ಲೇ ನೀಟಾಗೆ ಈ ಥರ ಮೆತ್ಕೊಳ್ಬೇಕಾಗುತ್ತೆ. ಯಾಕೆ ನೀರು ಹಾಕ್ಕೊಂಡ್ರೆ ಮತ್ತೆ ಇನ್ನೂ ತೆಳ್ಳ ಆಗಿಬಿಡುತ್ತೆ, ಅದನ್ನ ಕಟ್ಲೆಟ್ ಮಾಡಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇದೇ ಥರನೇ ಇರಬೇಕು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಸೊ ಅದಕ್ಕೋಸ್ಕರ ಇಷ್ಟು ಸಾಕು ಅಂದ್ಕೊಂಡು ನೀಟಾಗಿ ಮೆತ್ತಿ ಒಂದು 10 ಮಿನಿಟ್ಸ್ನ ಅದನ್ನ ಹಂಗೆ ಬಿಟ್ಬಿಡಬೇಕು. ಚಿರೋಟಿ ರವೆ ಹಾಕಿರ್ತೀವಲ್ಲ, ಸ್ವಲ್ಪ ತಣ್ಣಗಾಗಲಿ, ಅಂದರೆ ಸ್ವಲ್ಪ ಅದು ಮೆತ್ತ ಹಾಕಬೇಕು ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿ ಒಂದು ತವ ಇಟ್ಬಿಟ್ಟು ಒಂದು ತವಕ್ಕೆ ಈ ಥರ ಒಂದು ಆಯಿಲ್ನ ಸ್ಪ್ರೆಡ್ ಮಾಡಿ, ನಾನಿಲ್ಲಿ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ ಅವಳಿಗೆ ಕೊಡೋದು ಅಂತ ಹೇಳಿಬಿಟ್ಟು. ಈ ಥರ ಕಾಯಿದ ಮೇಲೇ, ಹಂಚು ಕಾದ್ಮೇಲೆ ಕೈಯಲ್ಲಿ ಈ ಥರ ಉಂಡೆನ ಮಾಡಿಕೊಂಡು ತವೆ ಮೇಲೇ ತಟ್ಬಿಡ್ಬೋದು ಈ ಥರ. ಇನ್ನು ನಮ್ಮಮ್ಮ ಬಂದಾಗ ಈ ತವ ಮೇಲೆ ದೋಸೆ ಹಾಕೋದು, ಇದು ನಮ್ಮಮ್ಮ ಚಪಾತಿ ಬೇಯಿಸ್ಬಿಟ್ಟಿದ್ರು, ಅದಕ್ಕೋಸ್ಕರ ಚೆನ್ನಾಗಿ ಬರ್ತಾಯಿಲ್ಲ. 2-3 ಸಲ ನೀಟಾಗಿ ಆಯಿಲ್ ಹಾಕಿ ಒರೆಸ್ಬಿಟ್ಟು ಇವಾಗ ಮಾಡ್ತಾ ಇರೋದು. ಇದಾದ್ರೂ ಹೇಗೆ ಬರುತ್ತೋ ಹೇಗಿಲ್ಲ ಅಂದ್ಕೊಂಡೆ ಮಾಡಿದೆ, ಬಟ್ ಚೆನ್ನಾಗೇ ಬಂತು. ತುಂಬ ದಪ್ಪ ಇದೆ ತವ ಹೇಳಬೇಕಂತಂದರೆ, ಇದು ನಾನ್ ಸ್ಟಿಕ್ ಪ್ಯಾನೇ ಹೇಳಬೇಕಂತಂದರೆ, ಬಟ್ ನಾವು ಐರನ್ದು ಬರುತ್ತಲ್ಲ ಅಷ್ಟು ವೆಯ್ಟ್ ಇದೆ ಹೇಳಬೇಕಂತಂದರೆ. ಇದು ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಇದನ್ನು
ಫಸ್ಟು ನವೀನವ್ರು ಇದ್ದಾಗ ತೊಗೊಂಡಿದ್ದು, ಇನ್ನೂ ಸಹ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಈ ಥರ ಸ್ವಲ್ಪ ದೊಡ್ಡ ತವ ತೊಗೊಂಡ್ರೆ ಒಂದು 3-4 ಒಟ್ಟೊಟ್ಟಿಗೆ ನಾವು ಈ ಥರ ಮಾಡ್ಕೊಂಡು ಬಿಡ್ಬೋದು. ಬಟ್ ಚೆನ್ನಾಗೇ ಬಂತು, ಎಲ್ಲಿ ಕೆಟ್ಟೋಗುತ್ತೋ ಅಂದ್ಕೊಂಡೆ. ಬಟ್ ಎಲ್ಲ ಕಟ್ಲೆಟ್ಗಳು ಸಹ ತುಂಬಾ ಚೆನ್ನಾಗೇ ಬಂದವು. ನೀವು ಈ ಥರ ಬೇಗನೆ ಒಂದು 5-10 ನಿಮಿಷಕ್ಕೆ ನಿಮ್ಮ ಮಕ್ಕಳುಗಳಿಗೆ ಸ್ನ್ಯಾಕ್ಸ್ ಬೇಕು ಅಂತಂದಾಗ ಆರಾಮಾಗಿ ಬೇಗನೆ ಮಾಡಿಕೊಟ್ಬಿಡ್ಬೋದು. ಒಂದು 10-15 ನಿಮಿಷದಲ್ಲೇ ನಿಮ್ಗೆ ಇದು ಆಗೋಗ್ಬಿಡುತ್ತೆ. ನೀವು ಅದನ್ನು ಮಾಡ್ಕೊತಾನೆ ಈ ಕಡೆ ಫ್ರೈನೂ ಸಹ ಮಾಡ್ಕೊಂಡು ಬಿಡ್ಬೋದು, ಬೇರೆ ಅಡುಗೆಗಳನ್ನೂ ಸಹ ಮಾಡ್ಕೊತ. ಸೊ ಫೈನಲಿ ಅವಳು 2-3 ಕಟ್ಲೆಟ್ ತಿನ್ಕೊಂಡ್ಲು. ಹೇಳಬೇಕು ಅಂತಂದರೆ ಅವಳಿಗೆ ಏನು ಅಂತಂದರೆ ಯಾವುದಾದ್ರೂ ರೆಸಿಪಿ ಆಗಿರಲಿ ಇಷ್ಟಪಟ್ಟು ತಿಂದರೆ ಸಾಕು ಅಂತ ನನ್ನ ಮೈಂಡಲ್ಲಿರುತ್ತೆ. ಯಾಕೆಂದರೆ ಪ್ರತಿ ಸಲವೂ ಸಹ ನಾವು ಬೇರೆ ಅಡುಗೆ ಮಾಡಿಕೊಂಡು ಅವಳಿಗೆ ಬರೀ ಮುದ್ದೆ ಮಾಡಿಕೊಡ್ಲಿಕ್ಕೆ ನಮಗೂ ಸಹ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಏನಾದರೂ ಒಂದು ಮಾಡಿಕೊಟ್ಟಾಗ ಇಷ್ಟಪಟ್ಟು 1-2 ನಾವು ಮಾಡಿರೋದ್ರಲ್ಲಿ 1% ಆದ್ರೂ ತಿಂದ್ಕೊಂಡ್ರೆ ನಮಗೂ ಕೂಡ ಖುಷಿಯಾಗುತ್ತೆ. ಇನ್ನು ಮಿಕ್ಕಿರೋ ಹಿಟ್ಟಲ್ಲೂ ಸಹ ಇದೇ ಥರ ಕಟ್ಲೆಟ್ಗಳನ್ನ ಮಾಡಿಕೊಂಡೆ. ಬಟ್ ಎಲ್ಲ ಕಟ್ಲೆಟ್ಗಳು ಕೆಟ್ಟೋಗಲಿಲ್ಲ, ತುಂಬಾ ಚೆನ್ನಾಗೇ ಬಂತು. ನನ್ನ ತಮ್ಮನೂ ಸಹ ಇಷ್ಟಪಟ್ಟು ತಿಂದೋದ. ಬಟ್ ಇದೇನು ಅಂದರೆ ತಣ್ಣಗಾದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಇನ್ನೋರು ಬರೋಷ್ಟರೊಳಗಡೆ ಇರಲಿಲ್ಲ. ಇನ್ನು ಅವ್ರಿಗೆ ಬಂದಮೇಲೆ ಈ ಥರ ಮಂಡಕ್ಕಿ, ಚುರುಮುರಿ ಈ ಥರ ಎಲ್ಲನೂ ಇಷ್ಟಪಟ್ಟು ತಿಂತಾರೆ. ಸೊ ಅವರಿಗೆ ವಡೆ ಹಾಗೆ ಚುರುಮುರಿ ಮಾಡಿಕೊಡೋಣ ನಾಳೆ ಅಂದ್ಕೊಂಡು ಸುಮ್ಮನೆ ಆದೆ ನಾನು. ಆಲ್ರೆಡಿ 4 ಗಂಟೆ ಹತ್ರ ಆಗ್ತಾ ಬರ್ತಿದೆ. ಈಗ ನಾನು ಶಾಪಿಗೆ ಹೊರಡಬೇಕು. ಚಿನ್ನಿಮ್ಮ ಚೆನ್ನಾಗಿದ್ದಾಳೆ, ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಅದಕ್ಕೋಸ್ಕರ ನಾನು ಕೂಡ ರೆಡಿ ಆದೆ, ಶಾಪಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಇವತ್ತಿಗೆ 4-5 ಡೇಸ್ ನಾನು ಶಾಪ್ ಕ್ಲೋಸ್ ಮಾಡಿ, ಸೊ ಮನೆ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು 2-3 ಡೇಸ್ ಅಲ್ಲೇ ಆಗೋಯಿತು. ಈಗ ನವೀನವರು ಸ್ವಲ್ಪ ಟೀ ಚಲ್ಕೊಂಡು ಅದು ಸ್ವಲ್ಪ ಗಾಯ ಥರ ಆಗೋಗ್ಬಿಟ್ಟಿದೆ, ಬಿಸಿದು ಅಲ್ವಾ, ಚಲ್ಕೊಂಡು ಅದು ಸ್ವಲ್ಪ ಆಗೋಗ್ಬಿಟ್ಟಿದೆ. ಚಿನ್ನಿಮ್ಮ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವಳಿಗೂ ಸಹ 1 ದಿನ 2 ದಿನ, ನಿನ್ನೆ ಇವತ್ತು 2 ದಿನವೂ ಸಹ ರಜೆ ಆಗೋಗ್ಬಿಡುತ್ತೆ. ಸೊ ಈವ್ನಿಂಗ್ ಮೇಲ್ಗಡೆ ಆದ್ರೂ ಸಹ ಶಾಪ್ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಡಬೇಕು ಇವಾಗ ಶಾಪಿಗೆ. ಬೆಳಗ್ಗೆಯಿಂದಲೂ ಸಹ ಕಸ್ಟಮರ್ಗೆ ಹೇಳಿದ್ದೀನಿ ಈ ಥರ ಆಗಿದೆ, ಹುಷಾರಿಲ್ಲ ಅಂತ. ಎಷ್ಟು ಅಂತ ರೀಸನ್ ಹೇಳೋಕ್ಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಶಾಪಿಗೆ ಹೊರಡಬೇಕು. ಇನ್ನು ಚಿಕ್ಕ ಮಷಿನ್ನ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೇಳಿದರೆ, ಜರಿ ಯೂಸ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು. ಜರಿ ಚಿಕ್ಕ ಮಷಿನ್ಗೆ ಯೂಸ್ ಮಾಡ್ಬೋದು, ಅಂದರೆ 450-550 ಈ ಮಷಿನ್ಗೆ ಜರಿ ಯೂಸ್ ಮಾಡ್ಬೋದು. ನಾರ್ಮಲ್ಲು ಜರಿಗೆ ಚಿಕ್ಕ ಮಷಿನ್ಗೆ ಯಾವ ಥರ ಪಿಕೋಸ ಥ್ರೆಡ್ ಬರುತ್ತಲ್ಲ ಚಿಕ್ಕದು, ಅದೇ ಥರದ್ರಲ್ಲಿನೇ ಜರಿ ಥ್ರೆಡ್ ಬರುತ್ತೆ. ಅದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ ಅದಾದ್ರೂ ಸಹ ಯೂಸ್ ಮಾಡ್ಬೋದು. ಇನ್ನು ನೀವು ಜರಿ ಯೂಸ್ ಮಾಡಬೇಕು ಅಂತ ಇದ್ದರೆ 3 ಮಂತ್ಸಿಗೆ ಒಂದ್ಸು ಕಂಪಲ್ಸರಿ ನೀವು ಸರ್ವಿಸ್ ಮಾಡಿಸ್ಲೇಬೇಕಾಗುತ್ತೆ. ಒಳಗಡೆ ಒಂದು ಪ್ಲೇಟ್ ಬರುತ್ತೆ, ಒಂದು ಹೆಬ್ಬೆಟ್ಟು, ನಿಮ್ದೇನು ಹೆಬ್ಬೆಟ್ಟು ಇರುತ್ತಲ್ಲ ಅದರಲ್ಲಿ ಒಂದು 1/2 ಇಂಚು 3/4 ಇಂಚಷ್ಟು ಒಂದು ರೌಂಡ್ಗೆ ಪ್ಲೇಟ್ ಬರುತ್ತೆ. ಆ ಪ್ಲೇಟ್ ಮೇಲೆ ಚಿಕ್ಕದಾಗಿ ಒಂದು ಸ್ಕ್ರ್ಯಾಚ್ ಥರ ಆದ್ರೂ ಸಹ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಜರಿ ಯೂಸ್ ಮಾಡಬೇಕು ಅಂದರೂ ಯೂಸ್ ಮಾಡ್ಬೋದು. ಜರಿ ಯೂಸ್ ಮಾಡಿದ್ರೆ ಅಂದರೆ ಆ ಪ್ಲೇಟು ಡ್ಯಾಮೇಜ್ ಆಗೋದೆ ಅಂತೂ ಕನ್ಫರ್ಮು. 3 ಮಂತ್ಸಿಗೆ ಒಂದ್ಸು ನೀವು ಸರ್ವಿಸ್ ಮಾಡಿಸ್ತೀನಿ ಅನ್ನೋದಾದರೆ ಜರಿನ ಯೂಸ್ ಮಾಡ್ಬೋದು. ನಾವಾದ್ರೂ ಸಹ ಅಷ್ಟೇ 2 ವರ್ಷ ಕಂಟಿನ್ಯೂ ಆಗಿ ಜರಿ ಯೂಸ್ ಮಾಡಿದ್ದೀವಿ. 3 ಮಂತ್ಸಿಗೆ ಒಂದ್ಸಲಿ ಕಂಪಲ್ಸರಿ ನಾವು ಸರ್ವಿಸ್ ಮಾಡಿಸ್ತೀವಿ. ಇನ್ನೊಂದೇನೆಂದರೆ ಆ ಜರಿ ಯೂಸ್ ಮಾಡೋರಿಗೆ ಒಂದು ಆಯಿಲ್ ಬರುತ್ತೆ, ಆಯಿಲ್ ಸಿಲಿಕಾನ್ ಆಯಿಲ್ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಯೂಸ್ ಮಾಡಿದ್ದೀವಿ ಅನಿಸುತ್ತೆ ಅಷ್ಟೇ. ನಾವು ಇದನ್ನು ಯೂಸ್ ಮಾಡಲಿಕ್ಕೇ ಹೋಗಿಲ್ಲ. ನಾವು ಇದನ್ನು ಯೂಸ್ ಮಾಡಬೇಕು ನೋಡಿ. ಇನ್ನೂ ಸೀಲ್ ಸಹ ಓಪನ್ ಮಾಡಿಲ್ಲ, ಇದ್ರದ್ದು ಹಾಗೆ ಇದೆ. ಯಾರಿಗಾದ್ರೂ ಚಿಕ್ಕ ಮಷಿನ್ ಇರೋರು ನನಗೆ ಕಾಮೆಂಟ್ ಮಾಡಿ ಅಥವಾ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇದೊಂದು ಆಯಿಲ್ನ ಕಳಿಸ್ಕೊಡ್ತೀನಿ. ಏನು ಅಂತಂದರೆ ಯಾರು ಚಿಕ್ಕ ಮಷಿನ್ಗೆ ಯೂಸ್ ಮಾಡ್ತಾ ಇದ್ದೀರಲ್ಲ ಜರಿನ, ಆ ಜರಿ ಮೇಲೆ ಇದನ್ನು ಸ್ವಲ್ಪ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ರೆ ಆ ಥ್ರೆಡ್ ಏನಾಗುತ್ತೆ, ಜರಿ ಸ್ವಲ್ಪ ಸ್ಮೂತ್ ಆಗುತ್ತೆ. ಮಷೀನಿಂದ ಹೊರಗಡೆ ಏನು ಜರಿ ಥ್ರೆಡ್ ವರ್ಕ್ ಬರುತ್ತೆ ಅಲ್ವಾ, ಆವಾಗ ಅಷ್ಟೊಂದು ಮಷೀನು ಡ್ಯಾಮೇಜ್ ಆಗೋದಿಲ್ಲ. ಸೊ ಅದಕ್ಕಂತ ನಾವು ಈ ಆಯಿಲ್ನ ತರಿಸ್ಕೊಂಡ್ವಿ, ಬಟ್ ಇದನ್ನು ಯೂಸ್ ಮಾಡೋಕ್ಕಾಗಿಲ್ಲ. ತಂದು ಒಂದು 1 ವೀಕಿಗೆ ನಾವು ಬಿಗ್ ಮಷಿನ್ ತೊಗೊಂಡ್ವಿ. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನೀವೇನಾದರೂ ಚಿಕ್ಕ ಮಷಿನ್ಗೆ ಜರಿ ಯೂಸ್ ಮಾಡಬೇಕು ಅಂತ ಇದ್ದರೆ ಏನಾದರೂ ಇದೊಂದು ಸಿಲಿಕಾನ್ ಆಯಿಲ್ ಅಂತ ಸಿಗುತ್ತೆ. ನೀವೆಲ್ಲಿ ಮಷಿನ್ ಬೈ ಮಾಡಿದ್ದೀರಾ ಅಲ್ವಾ, ಚಿಕ್ಕ ಮಷಿನ್ ಆಗಿರಲಿ ಬಿಗ್ ಮಷಿನ್ ಆಗಿರಲಿ, ಬಿಗ್ ಮಷಿನ್ಗೆ ನೀವು ಆಯಿಲ್ ಅವಶ್ಯಕತೆ ಇಲ್ಲ. ಚಿಕ್ಕ ಮಷಿನ್ ಎಲ್ಲಿ ಬೈ ಮಾಡಿದ್ರೆ ಅಲ್ಲಿ ಕೇಳಿದರೆ
ಈ ಒಂದು ಸಿಲಿಕಾನ್ ಆಯಿಲು ಕೊಡ್ತಾರೆ. ಏನು ಜರಿಗೆ ಸ್ವಲ್ಪ ಅಪ್ಲೈ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಜರಿ ಸ್ವಲ್ಪ ಸ್ಮೂತ್ ಆಗುತ್ತೆ, ಮಷಿನ್ ಡ್ಯಾಮೇಜ್ ಆಗೋದು ಕಮ್ಮಿ ಆಗುತ್ತೆ. ನೀವೇನು 3 ಮಂತ್ಸಿಗೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಲೇಬೇಕು ಅಂತ ಹೇಳಿದ್ದೀನಿ ಅಲ್ವಾ, ಅದು ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಈ ಆಯಿಲ್ ಯೂಸ್ ಮಾಡೋದು ಅದೇ ರೀಸನ್ಗೆ. ಏನಾದರೂ ಬೇಕು ಅನ್ನೋದಾದರೆ ಇದೊಂದೇ ಒಂದು ಬಾಟಲ್ ಇದೆ, ತರಿಸ್ಕೊಂಡ್ವಿ ಬಟ್ ಯೂಸ್ ಮಾಡೋಕ್ಕಾಗಿಲ್ಲ ನನಗೆ. 1 ಲೀಟರ್ ಅನಿಸುತ್ತೆ ಇದು ಆಯಿಲು. ಒನ್ ಕ್ಯಾನ್ ಅಂತ ಕೊಟ್ಟಿದ್ದಾರೆ. ಅಂದರೆ 1 ಕ್ಯಾನ್ ಅಂದರೆ ಇದು ಒಂದು ಇಷ್ಟು 1 ಲೀಟರ್ ಅಲ್ಲ ಅನಿಸುತ್ತೆ ಇದು, ಯಾಕೆಂದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದೆ, ಗೊತ್ತಾಗ್ತಿದೆಯಲ್ಲ. ಸೊ 1 ಲೀಟರ್ ಅಲ್ಲ, ಜಸ್ಟ್ 1 ಕ್ಯಾನ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸುಮಾರಷ್ಟು ದಿನ ಯೂಸ್ ಆಗುತ್ತೆ ನಿಮಗೆ. ಇದನ್ನು ಹೇಳಿದ್ನಲ್ಲ, ಇನ್ನು ಸೀಲ್ ಕೂಡ ಓಪನ್ ಮಾಡಿಲ್ಲ ನಾವು ಅಂತ. ಯಾರಾದರೂ ಚಿಕ್ಕ ಮಷಿನ್ ಯೂಸ್ ಮಾಡೋರು ಏನಾದರೂ ಇದ್ದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಏನಂತ ಕೊಟ್ಟಿರ್ತೀನಲ್ಲ, ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪರವಾಗಿಲ್ಲ. ಇದನ್ನು ಯಾರಿಗಾದರೂ ಬೇಕು ಅನ್ನೋದಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇದನ್ನು ನಾನು ಕಳಿಸ್ಕೊಡ್ತೀನಿ. ಯಾಕಂದರೆ ನಾನು ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಹೇಳಿ, ನಾನು ಇದನ್ನು ಕಳಿಸ್ಕೊಡ್ತೀನಿ. ಯೂಸ್ ಮಾಡ್ತೀನಿ ಅನ್ನೋರು ಸುಮ್ಮನೆ ತೊಗೊಂಡು ಇಟ್ಕೊಬೇಡಿ, ಅಟ್ಲೀಸ್ಟ್ ಯೂಸ್ ಮಾಡೋರಿಗಾದರೂ ಹೆಲ್ಪ್ ಆಗುತ್ತೆ. ಯಾರಿಗಾದರೂ ಬೇಕು ಅನ್ನೋರಿಗೆ ನಾನು ಇದನ್ನು ಕಳಿಸ್ಕೊಡ್ತೀನಿ. ಎಷ್ಟು ಪ್ರೈಸ್ ಅಂತ ಏನೂ ಗೊತ್ತಿಲ್ಲ, ನವೀನ್ ಅವ್ರನ್ನೇ ಬಂದ ಮೇಲೆ ಕೇಳಿಬಿಟ್ಟು ನಾನು ಏನು ಮೆಸೇಜ್ ಮಾಡಿರ್ತಾರೆ ಅದಕ್ಕೆ ನಾನು ರಿಪ್ಲೈ ಕೊಟ್ಟಿರ್ತೀನಿ. ಇದು ಪ್ರೈಸ್ ಎಷ್ಟು ಏನು ಅಂತ ಹೇಳಿಬಿಟ್ಟು. ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ನೀವೆಲ್ಲಿ ಮಷಿನ್ ಬೈ ಮಾಡಿರ್ತೀರೋ ಅಲ್ಲೇ ಕೇಳಿ, ಇದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಸಿಲಿಕಾನ್ ಆಯಿಲ್ ಅಂತ ಹೇಳಿಬಿಟ್ಟು ಜರಿ ಯೂಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ನಾನು ಕೂಡ ಶಾಪಿಗೆ ಬಂದೆ. ಆಲ್ಮೋಸ್ಟ್ 4:45 ಆಗೋಯಿತು ನಾನು ಶಾಪಿಗೆ ಬರೋದ್ರೊಳಗಡೆ. ಇವತ್ತು ಕೂಡ ಕ್ಲೋಸ್ ಆಗುತ್ತೇನೋ ಅಂದ್ಕೊಂಡೆ, ಬಟ್ ಚಿನ್ನಿಮ್ಮ ಫುಲ್ ಪರವಾಗಿಲ್ಲ ರೆಡಿ ಆಗಿದ್ಲು. ಅದಕ್ಕೋಸ್ಕರ ನಾನು ಕೂಡ ಶಾಪಿಗೆ ಬಂದು ಸ್ವಲ್ಪ ಅರ್ಧಂಬರ್ಧ ಆಗಿರೋ ವರ್ಕ್ಗಳು, ಒಂದು 4-5 ಬ್ಲೌಸ್ ಪೀಸ್ ಇತ್ತಂದರೆ ಕೆಲವೊಂದು ಸ್ಲೀವ್ಸ್ ಮಾತ್ರ ಕಂಪ್ಲೀಟ್ ಆಗಿತ್ತು, ಇನ್ನು ಕೆಲವೊಂದು ಬ್ಯಾಕೇ ಅರ್ಧಂಬರ್ಧ ಆಗಿತ್ತು, ಫ್ರಂಟ್ ಆಗಿರಲಿಲ್ಲ, ಇನ್ನೊಂದು ಸ್ಟೋನ್ ಹಚ್ಚಬೇಕಿತ್ತು, ಇನ್ನೊಂದಕ್ಕೆ ದಾರನೇ ಕಟ್ಟಾಗಿರಲಿಲ್ಲ. ಈ ಥರದ್ದು ಜಾಸ್ತಿನೇ ಇತ್ತು. ಇನ್ನು ಆರ್ಡರ್ ಕೊಟ್ಟೋಗಿರೋದೆಲ್ಲನೂ ಸಹ ಮಿಷಿನ್ ಮೇಲೆ ಹಾಗೆ ಬಿಟ್ಟಿದ್ದೆ. ಇನ್ನು ಇವಾಗ ಏನು ಅಂತಂದರೆ ಸ್ಯಾರಿಗಳನ್ನ ಕೊಟ್ಬಿಟ್ಟು ಡ್ರೆಸ್ ಸ್ಟಿಚ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ನಿಜವಾಗ್ಲೂ ಸಹ. ಈ ನಾನು ವೇರ್ ಮಾಡಿರೋ ಡ್ರೆಸ್ಸು ಅಂದರೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಡ್ರೆಸ್, ಅದು ವೇರ್ ಮಾಡಿರೋದು. ಇದೇ ವಿಡಿಯೋದ ಸ್ಟಿಚಿಂಗಿಂದು ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಆ ಡ್ರೆಸ್ ಕಟಿಂಗ್ ಮಾಡಿಟ್ಟು 2 ಮಂತ್ಸ್ ಆಗ್ತಾ ಬಂತು, ಅದನ್ನೇ ಇವತ್ತಿನ್ನೂ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಹೇಳಬೇಕಂತಂದರೆ. ಬಟ್ ಈ ಥರ ಡ್ರೆಸ್ಗಳನ್ನ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಳೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಥರ ಬಂದಾಗ ನಮಗೂ ಸಹ ಬೇರೆ ಬೇರೆ ಪ್ಯಾಟ್ರನ್ಗಳನ್ನ ಸ್ಟಿಚ್ ಮಾಡಲಿಕ್ಕೆ ಖುಷಿಯಾಗುತ್ತೆ. ಅಂದರೆ ಎಷ್ಟು ಅಂತ ನಮಗೇನೆ ಸ್ಟಿಚ್ ಮಾಡ್ಕೊಳ್ಳೋದು ಅಲ್ವಾ, ಬೇರೆಯವ್ರಿಗೂ ಸ್ಟಿಚ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗಿ ವೇರ್ ಮಾಡ್ತಾರೆ. ಇನ್ನು ಇಲ್ಲಿ ಎಲ್ಲನೂ ಸಹ ಏನು ಅರ್ಧಂಬರ್ಧ ಆಗಿತ್ತು ಅಲ್ವಾ, ಅದೆಲ್ಲನೂ ಸಹ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ವರ್ಕ್ನ ಸ್ಟಾರ್ಟ್ ಮಾಡಿದೆ. ಇನ್ನು ಚಿನ್ನಿಮ್ಮ ಸ್ವಲ್ಪ ಹುಷಾರಾದರೆ ಸಾಕು, ಫುಲ್ಲು ತುಂಬ ಹಾರ್ಡಾಗಿ ಆಡ್ತಾಳೆ ಅನಿಸುತ್ತೆ ನನಗೆ. ಎಷ್ಟು 4-5 ಮನೆಯಲ್ಲಿ ಹೋಗಿ ಆಟ ಆಡ್ಕೊಂಬದ್ಲು, ಮಣ್ಣಲ್ಲೆಲ್ಲ ಆಟ ಆಡೋದ್ಲು. ಸೊ ನಾವೂ ಸಹ ಎಷ್ಟು ಅಂತ ಕಂಟ್ರೋಲ್ ಮಾಡೋದು. ಮನೆಯಲ್ಲೇ ಇಟ್ಕೊಂಡ್ರೆ ನಾನು ಎಲ್ಲಿಗೂ ಬಿಡಲ್ಲ, ನೀನು ಆಟ ಆಡಲಿಕ್ಕೆ, ನಾನು ಮನೆಯಲ್ಲೇ ಇರಬೇಕಂತ ಹಿಂಗೆ ಡೈರೆಕ್ಟಾಗಿ ಕೇಳ್ತಾಳೆ. ಸ್ಕೂಲ್ ಯಾವಾಗ ಓಪನ್ ಆಗುತ್ತೋ ಅನಿಸ್ಬಿಟ್ಟಿದೆ ನನಗಂತೂ. 4-5ಗೆ ಓಪನ್ ಇದೆ ಅಂತ ಹೇಳಿದ್ರು, ಬಟ್ ಇನ್ನೇನು ಸ್ಯಾಟರ್ಡೆ ಸಂಡೇ ಅಲ್ವಾ, ಇನ್ನು 2 ಡೇಸ್, ಇನ್ನೇನು ಮಂಡೆಯಿಂದನೇ ಕಳಿಸ್ಬೇಕು ನಾನು ಸ್ಕೂಲ್ಗೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವಾಗ ಮಂಡೇ 3-4 ಡೇಸ್ ಆಗಿಬಿಡುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಅಲ್ಲ, ಎಲ್ಲ ಪೇರೆಂಟ್ಸ್ಗೂ ಇದೇ ಥರ ಅನುಭವ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಜೆ ಬಿಡೋವರೆಗೂ ಯಾವಾಗ ರಜೆ ಬಿಡುತ್ತೋ, ಯಾವಾಗ ಅಜ್ಜಿ ಮನೆಗೆ, ಅವ್ರ ಮನೆಗೆ, ಇವ್ರ ಮನೆಗೆ ಕರ್ಕೊಂಡು ಹೋಗ್ತೀನೋ ಅನ್ನೋ ಥರ ಅನಿಸಿರುತ್ತೆ. ಬಟ್ ಬರ್ತಾ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಈ ಥರ ಯಾರಿಗೆ ಫೀಲ್ ಆಗಿದೆ ನನಗೆ ಕಾಮೆಂಟ್ನ ಮಾಡಿ. ಇನ್ನು ನೋಡ್ತಾ ಇರ್ಬೋದು, ಇದಾದ್ರೂ ಸಹ ಅಷ್ಟೇ, ನಾನು ವರ್ಕ್ ಮಾಡಬೇಕಾದ್ರೆ ತೋರಿಸಿದ್ದೆ ಈ ಒಂದು ವರ್ಕ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಬಟ್ ಇದೂ ಸಹ ಕಂಪ್ಲೀಟ್ ಆಗಿರಲಿಲ್ಲ. ನಾನು ಅವತ್ತು ಈ ವರ್ಕ್ ಸ್ಟಾರ್ಟ್ ಮಾಡಿ ಬ್ಯಾಗ್ ಕಂಪ್ಲೀಟ್ ಆಗಬೇಕು, ಆವಾಗ ನಾನು ಕ್ಲೋಸ್ ಮಾಡಿದ್ದು ಶಾಪು. ಇವತ್ತು ಓಪನ್ ಮಾಡಿದ್ದೀನಿ ಅಂದರೆ ನೀವೇ ಥಿಂಕ್ ಮಾಡಿರ್ಬೋದು, ಆಲ್ಮೋಸ್ಟಾಗಿ ಅಷ್ಟು ಸುಲಭವಾಗಿ ನಾನು ಯಾವುದೇ ರೀತಿಯಾಗಿ ಶಾಪ್ನ ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಸಿಚುವೇಶನ್ಗಳು ಆ ಥರ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀನಿ ಅಂದರೆ ನಾನು ಚೆನ್ನಾಗಿದ್ದೀನಿ ಅನ್ಬೇಕು. ನಾನು ನೋಡು ಏನು ಹಚ್ಚಿದೆ ಮುಖಕ್ಕೆ.
ಏನು ಹಚ್ಚಿದೆ? ಕ್ರೀಮ್ ಹಚ್ಚಿದ? ಯಾವ ಕ್ರೀಮು? ನಿಂದು ಕ್ರೀಮಾ? ಸರಿ ಹಾಯ್ ಹೇಳು. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಮ್ಮ ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳು. ನನ್ಗೆ ಇವಾಗ ಜ್ವರ ಇಲ್ಲ. ನಿನಗೆ ಜ್ವರ ಇಲ್ವಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಟ್ರೆ ಅಂದರೆ ನಾನು ಅಂತ ಹೇಳ್ಬಿಟ್ಟು ಅಮ್ಮ ಚೆನ್ನಾಗಿದೆ, ಅಮ್ಮಗೆ ಜ್ವರ ಇಲ್ಲ ಆ ಥರ ಹೇಳ್ತಾ ಇದ್ದಾಳೆ ಅವಳು. ಯಾರಿದು? ಏ ಅಮ್ಮ ಅಲ್ಲ, ನೋಡು ನೋಡು, ಅಮ್ಮ ಅಲ್ಲ. ನನ್ನ ಕೂದಲು ಬಿಡು, ನೀನು ನನ್ನ ಕೂದಲು ಮುಟ್ಬೇಡ, ಚೆನ್ನಾಗಿಲ್ಲ, ಕೂದಲೆಲ್ಲ ಹೋಗ್ಬಿಟ್ಟಿದ್ದಾವೆ. ಅಲ್ಲಿ ನೋಡ್ಲಿ, ಹೇಳು ಅವ್ರಿಗೆ ಹಾಯ್ ಹಾಯ್. ಚಿಂಟು ಬರ್ತಾನಂತೆ ನಾಳೆ. ಹೌದಾ? ಬರ್ತಾನಂತೆ ಚಿಂಟು ನಾಳೆ. ನಾಳೆ ಅಜ್ಜಿ ಬರುತ್ತೆ, ಚಿಂಟು ಬರುತ್ತೆ, ಎಲ್ಲರೂ ಬರ್ತಾರೆ. ಯಾರಮ್ಮ? ನಮ್ಮಮ್ಮನ. ಅವಳಿಗೆ ಅವ್ರ ಅಜ್ಜಿ ಅಲ್ಲ, ನಮ್ಮಮ್ಮ ಅಂತೆ. ಅವರು ಬರ್ತಾರೆ. ತೆಗಿಬಿಡು, ಕೈ ಬಿಡು. ಸರಿ ಬಾಯ್ ಮಾಡು. ಬಾಯ್. ಆಮೇಲೆ ಬರ್ತೀನಿ. ಟಾಟಾ. ಬಾಯ್ ಬಾಯ್. ಟೇಕ್ ಕೇರ್. ಸರಿ ಬಾಯ್. ಸೊ ನಾನು ವಿಡಿಯೋ ಕಂಪ್ಲೀಟ್ ಆದಮೇಲೆ ಇವತ್ತಿನ ಡೇ ಇನ್ನು ಟೈಲರ್ಸ್ಗಳಿಗೆ ಆಲ್ಮೋಸ್ಟು ಈ ಥರ ಫ್ಯಾನ್ಸಿ ಸ್ಯಾರಿಗಳು ಬರುತ್ತಲ್ಲ ಆ ಥರ ಅಂತೂ ಸ್ಟಿಚಿಂಗಿಗೆ ಕೊಟ್ಟಿರ್ತಾರೆ. ಅದು ಒಬ್ಬರಲ್ಲ ಒಬ್ಬರು. ಇದು ಏನಾಗಿರುತ್ತೆ ಅಂದರೆ ಈ ಥರ ಮೈಕ್ರೋ ಡಾಟ್ ಕ್ಯಾನ್ವಸ್ನ ಹಾಕಿಬಿಟ್ಟು ಈ ಥರ ಸ್ಟೋನ್ಗಳು ಸಿಗುತ್ತೆ. ಸೊ ಗಮ್ಮ ಹಾಕ್ಬಿಟ್ಟು ಐರನ್ ಮಾಡಿದ್ರೆ ನಿಮ್ಗೆ ಈ ಥರ ಕೂರುತ್ತೆ ಇದು ಸ್ಟೋನ್ಸು. ಬಟ್ ಸ್ಯಾರಿ ಫುಲ್ಲು ಇದೇ ಥರ ಸ್ಟೋನ್ಸ್ ಬಂದಿರುತ್ತೆ. ಸ್ಯಾರಿ ಕೂಡ ಜಾಸ್ತಿನೇ ಇರುತ್ತೆ, ಪನ್ನನೂ ಚೆನ್ನಾಗಿರುತ್ತೆ. ಬಟ್ ಬ್ಲೌಸ್ ಪೀಸ್ ಅಂತ ಬಂದಾಗ ಇನ್ನು ಇಷ್ಟು ಪೀಸ್ ಮಿಕ್ಕಿರುತ್ತೆ ಎಂಡಿಂಗಿಗೆ. ಬ್ಲೌಸ್ ಪೀಸ್ ಈ ಕಡೆ ಇಲ್ಲಿಗೆ ಎಡ್ಜು ನಾನು ಕಟ್ ಮಾಡ್ಕೊಂಡಿರೋದು, ಇನ್ನು ಈ ಕಡೆ ಇಷ್ಟು ಬಟ್ಟೆ ಇದೆ. ಬಟ್ ಇಲ್ಲಿ ಸ್ಟೋನ್ಸು ಎಲ್ಲಿಗನ್ನ ಕೊಟ್ಟಿದ್ದಾರೆ ಅಂದರೆ 2 ಸ್ಲೀವ್ಸ್ಗೆ ಆಗೋದೇ ಇಲ್ಲ. ಕಸ್ಟಮರ್ ಬಂದುಬಿಟ್ಟು ಸ್ವಲ್ಪ ಸ್ಲೀವ್ಸ್ ದಪ್ಪ ಇದ್ದಾರೆ. ಇದನ್ನು ಹೆಂಗೆ ಹಾಕೋದು ಅಂತ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ. ಇನ್ನು ಅವರಿಗೆ ಲಾಂಗ್ ಸ್ಲೀವ್ಸೇ ಬೇಕು, ಈ ಥರ ಎಲ್ಬೋ ಸ್ಲೀವ್ಸು 10, 11 ಆ ಥರ. ಪಕ್ಕದಲ್ಲೇ ಬ್ಯಾಕಿಗೆ ಈ ಥರ ಸ್ಟೋನ್ಸ್ ಕೊಟ್ಟಿದ್ದಾರೆ. ನಾನು ಲಾಂಗ್ ಸ್ಲೀವ್ಸ್ ಮಾಡಬೇಕಾ, ಶಾರ್ಟ್ ಸ್ಲೀವ್ಸ್ ಮಾಡಬೇಕಾ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಾನು ಸ್ಯಾರಿ ಕೊಟ್ಟೋದಾಗ ನಾನು ಕೂಡ ಹೊರಗಡೆ ಅರ್ಜೆಂಟ್ ಹೋಗಬೇಕಿತ್ತು. ತೊಗೊಂಡ್ಬಿಟ್ಟು ಆರ್ಡ್ರ್ ತೊಗೊಂಡು ಹೋದೆ, ಸರಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು. ಇವಾಗ ಬಂದು ಸ್ಟಿಚಿಂಗಿಗೆ ಅಂತ ನೋಡ್ತಾ ಇದ್ದೀನಿ. ಈ ಥರ ಕೊಟ್ಟಿದ್ರೆ ಇದನ್ನು ಹೆಂಗೆ ಮಾಡೋದು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ನಾನು ತೊಗೊಂಡಿಲ್ಲ. ರೆಗ್ಯುಲರಾಗಿ ಇಲ್ಲೇ ಓಡಾಡ್ತಾ ಇರ್ತಾರಲ್ಲ, ಕೇಳಿದ್ರೆ ಆಯಿತು ಅಂತ ನಾನು ಸುಮ್ಮನೆ ಆದೆ. ಇದನ್ನು ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಇನ್ನು ಈ ಸೀರೆ ಬಂದುಬಿಟ್ಟು ನಾನು ಇವಾಗ ಫೋಲ್ಡಿಂಗ್ ಓಪನ್ ಮಾಡ್ತಿರೋದು. ಪಾಪ ಅವ್ರ ಸ್ಯಾರಿ ಫೋಲ್ಡಿಂಗ್ ಸಹ ಓಪನ್ ಮಾಡಿಲ್ಲ. ಸ್ಯಾರಿ ಹೆಂಗಿದೆಯೋ ಹಾಗೆ ಕೊಟ್ಟಿದ್ದಾರೆ. ಈ ಒಂದು ಸ್ಯಾರಿಗೆ ಕರೆಕ್ಟಾಗಿ 5 ಮೀಟರು 10 ಸೆಂಟಿಮೀಟ್ರ್ ಇದೆ ಅಷ್ಟೇ. 5 ಮೀಟರು ಎಕ್ಸ್ಟ್ರಾ 10 ಸೆಂಟಿಮೀಟ್ರು ಅಷ್ಟೇ ಇರೋದು. ಇದರ ಬ್ಲೌಸ್ ಹೆಂಗೆ ಕಟ್ ಮಾಡ್ಕೊಳ್ಳಿ, ನಾನು ಸೆಲ್ಫ್ ಬಂದಿದೆ ಈ ಥರ. ಬ್ಲೌಸ್ ಪೀಸೇ ಇಲ್ಲ ಇದರಲ್ಲಿ, ನಾನು ಹೆಂಗೆ ಕಟ್ ಮಾಡ್ಕೊಳ್ಳಿ. ಸೊ ನಿಜವಾಗ್ಲೂ ಅವ್ರು ಕೊಡೋರು ಯಾವ ಥರ ಕೊಡ್ತಾರೋ ಅಥವಾ ನಾನೇ ಈ ಥರ ಮಿಸ್ಟೇಕ್ ಮಾಡ್ಕೊತೀನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಇವ್ರದ್ದು ಈ ಥರ ಆಗಿದೆ, ಏನು ಮಾಡೋದು. ನಾನು ಜಿಗ್ಜಾಗು ಫಾಲ್ಸ್ ಮಾಡಿ ಇಟ್ಟಿರ್ತೀನಿ. ಅವ್ರು ಬಂದಾಗ ಅವ್ರನ್ನ ಕನ್ಫರ್ಮೇಷನ್ ತೊಗೊಂಡು ಈ ಬ್ಲೌಸ್ ಪೀಸ್ ತಂದು ಕೊಡ್ತೀನಿ. ಅಂದರೆ ಏನಾದರೂ ಅವರೇ ಏನಾದರೂ ಕಟ್ ಮಾಡ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಇದರಲ್ಲಿ ಕಟಿಂಗ್ದು ಪಾಪ ಕಟಿಂಗ್ ಅಂದರೆ ಸ್ಯಾರಿ ಫೋಲ್ಡಿಂಗ್ ಆದರೂ ಮಿಸ್ ಆಗಿರಬೇಕು ಅಲ್ವಾ. ರೆಡಿಮೇಡ್ ನಾವು ಸ್ಯಾರಿ ಬಾಕ್ಸ್ ಪೀಸ್ ಯಾವ ಥರ ಬರುತ್ತೋ ಅದಾದರೂ ಮಿಸ್ ಆಗಿರಬೇಕು ಫೋಲ್ಡಿಂಗು. ಬಟ್ ಏನಂದರೆ ಏನು ಮಿಸ್ ಆಗಿಲ್ಲ. ನಾನು ಇವಾಗ ಜಸ್ಟ್ ಓಪನ್ ಮಾಡಿರೋದು. ಕರೆಕ್ಟಾಗಿ 5 ಮೀಟರ್ ಇದೆ, ಎಕ್ಸ್ಟ್ರಾ 10 ಸೆಂಟಿಮೀಟರ್ ಇಷ್ಟಿದೆ. ಎಷ್ಟು ಎಕ್ಸ್ಟ್ರಾ ಇಲ್ಲಿ ಕರೆಕ್ಟಾಗಿ 5 ಸೆಂಟಿಮೀಟರ್ ಇಲ್ಲಿ ಎಕ್ಸ್ಟ್ರಾ ಇದೆ. ಇಷ್ಟೇ ಇರೋದು ಸ್ಯಾರಿ. ಇದರಲ್ಲಿ ಹೆಂಗೆ ಬ್ಲೌಸ್ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಇದೆ. ಪಾಪ ಅವ್ರ ಆ್ಯನಿವರ್ಸರಿ ಇದೆ ಅಂತ ಕೇಳಿದ್ರು. ನಾನು ಪಾಪಗೆ ಹುಷಾರಿಲ್ಲಕ್ಕ ಅಂತ ಹೇಳ್ಬಿಟ್ಟು ಒಂದಿನ ರಿಕ್ವೆಸ್ಟ್ ಮಾಡಿಕೊಂಡೆ. ಇದು ನೋಡಿದ್ರೆ ಈ ಥರ ಆಗಿದೆ. ಈಗ ಎರಡನ್ನೂ ಸಹ ಅವ್ರು ಕೇಳಿಕೊಂಡೆ ಸ್ಟಿಚ್ ಮಾಡಬೇಕು. ಈಗ ಶಾರ್ಟ್ ಸ್ಲೀವ್ಸ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ, ಲಾಂಗ್ ಸ್ಲೀವ್ಸೇ ಮಾಡಬೇಕು. ಎರಡನ್ನೂ ಸಹ ಶಾರ್ಟ್ ಸ್ಲೀವ್ಸ್ ಅವ್ರು ವೇರ್ ಮಾಡಿರೋದು ನಾನು ನೋಡೋ ಇಲ್ಲ. ಅವ್ರು ನನ್ನ ಹತ್ರ ಸ್ಟಿಚ್ ಕೂಡ ಮಾಡಿಸ್ಕೊಂಡಿಲ್ಲ. ಸಿಂಪಲಾಗೆ ಒಂದು ಸ್ಟಿಚ್ ಮಾಡಿಸ್ತೀನಿ ಅಂದರೂ ಸಹ ಲಾಂಗ್ ಸ್ಲೀವ್ಸೇ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲಿ ಅವ್ರಿಗೆ ಎಲ್ಬೋ ಸ್ಲೀವ್ಸ್ವರೆಗೂ
ಸೊ ಅವ್ರನ್ನ ಕೇಳಿಬಿಟ್ಟೆ ಮಾಡಬೇಕು. ನಂಬರು ಸಿಗ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ. ಇನ್ನು ಈ ಥರ ಸ್ಟೋನ್, ಈ ಥರ ಸ್ಯಾರಿ ತುಂಬ ಲೆಂತ್ ಇದೆ ಮತ್ತು ವಿಡ್ತು ಕೂಡ ಜಾಸ್ತಿನೇ ಇದೆ ಹೇಳ್ಬೇಕಂತಂದರೆ. ಬಟ್ ಬ್ಲೌಸ್ ಪೀಸು ಆ ಥರ ಮಾಡಿದ್ದಾರೆ. ಸದ್ಯಕ್ಕೆ ಇವಾಗ ಬೇರೆಯವ್ರನ್ನ ಸ್ಟಿಚ್ ಮಾಡಬೇಕು ಅಷ್ಟೇ. ಇಲ್ಲಾಂದರೆ ನನ್ನದೇ ಒಂದು ಡ್ರೆಸ್ನ ಕಟಿಂಗ್ ಮಾಡಿರೋದು ಹಾಗೇ ಇದೆ. ಸೊ ಅದನ್ನೇ ಸ್ಟಿಚ್ ಮಾಡಿ ತೋರಿಸ್ತೀನಿ. 1 ಮಂತ್ ಮೇಲೆ ಆಯಿತು ಅದನ್ನು ಕಟ್ ಮಾಡಿ ಇಟ್ಬಿಟ್ಟು. ಸ್ಯಾರಿ ನಾನು ಚೂಡಿದಾರ್ ಸ್ಟಿಚ್ ಮಾಡ್ಕೊಳ್ತಾರೆ ಅಲ್ವಾ, ಅದರದ್ದು ಒಂದು ಪೀಸ್ ತೊಗೊಂಡಿದ್ರೆ, ಚೂಡಿದಾರ ಪೀಸ್ ತೊಗೊಂಡಿದ್ದು. ಬಟ್ ಅದು ಕಾಟನ್ದಾಗಿರೋದ್ರಿಂದ ನನಗೆ ಕಾಟನ್ ಪೀಸ್ಗಳು ಅಷ್ಟೊಂದು ಇಷ್ಟ ಆಗಲ್ಲ ಚೂಡಿದಾರ್ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ. ಈ ಥರ ಚೂಡಿದಾರ್ ಪೀಸ್ ತೊಗೊಂಡ್ರೆ ಟಾಪು ಮತ್ತು ಪ್ಯಾಂಟು ಏನಾದರೂ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು, ಈ ಥರ ಇದ್ದಾಗ ನಮಗೆ ಅಂಬ್ರೆಲಾ ಟಾಪ್ ಥರ ಬರುತ್ತಲ್ವ, ಆ ಥರ ನಾನು ಸ್ಟಿಚ್ ಮಾಡ್ಕೊತೀನಿ. ಇದು ನಾನು ಫಸ್ಟ್ ಮಾಡ್ಕೊಳ್ತಾ ಇರೋದು. ಪ್ರತಿ ಸಲ ಅಮ್ಮನೇ ಮಾಡಿಕೊಡ್ತಾ ಇತ್ತು. ಮದುವೆ ಆಗಿ 5 ವರ್ಷ ಆಗಿ 6 ವರ್ಷ ರನ್ನಿಂಗ್ ಆದ್ರೂ ಸಹ, ನಾನು ಕೆಲಸ ಸ್ಟಾರ್ಟ್ ಮಾಡಿ 4 ವರ್ಷ ಕಂಪ್ಲೀಟಾಗಿ 5 ವರ್ಷ ರನ್ನಿಂಗ್ ಆದ್ರೂ ಸಹ ನನಗೆ ಅಂತ ಹೇಳಿಬಿಟ್ಟು ಒಂದು ಡ್ರೆಸ್ನೂ ಸಹ ಕಂಪ್ಲೀಟಾಗಿ ಟಾಪು ಪ್ಯಾಂಟು ಈ ಥರ ಸ್ಟಿಚ್ಚೇ ಮಾಡ್ಕೊಂಡಿಲ್ಲ. ಸೊ ಇದೊಂದನ್ನು ಸಹ ಕಟ್ ಮಾಡಿಟ್ಟು 1 ಮಂತ್ ಆಗ್ತಾ ಬಂತು, ನಾನು ಇನ್ನೂ ಸಹ ಸ್ಟಿಚ್ ಮಾಡ್ಕೊಂಡಿಲ್ಲ. ಇವತ್ತು ಅದನ್ನ ಸ್ಟಿಚ್ ಮಾಡಿಕೊಂಡು ತೋರಿಸ್ತೀನಿ. ನಾನು ಯಾವ ಥರ ಸ್ಟಿಚ್ ಮಾಡ್ಕೊತಿದ್ದೀನಿ ಅಂತ ಹೇಳಿಬಿಟ್ಟು ಪಿಕ್ ಹಾಕಿರ್ತೀನಿ. ಇಲ್ಲ ಅಂತಂದರೆ ಅದು ಫುಲ್ ಕಂಪ್ಲೀಟ್ ಸ್ಟಿಚ್ ಆದಮೇಲೆ ನಾನೇ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳಿಬಿಟ್ಟು. ಇನ್ನೊಂದೇನೆಂದರೆ ಈ ಥರ ಕಟ್ಟಿಂಗು ಸ್ಟಿಚ್ಚಿಂಗು ವೀಡಿಯೋ ಮಾಡಬೇಕು ಅಂತ ನನಗೂ ಇಷ್ಟ. ಬಟ್ ವೀಡಿಯೋ ಮಾಡಿಕೊಳ್ಳೋದು ನನಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಏನೋ ನಾನೇನೋ ಸ್ಟಿಚ್ ಮಾಡ್ತಾ ಇರ್ತೀನಿ, ಅದೇನೋ ವೀಡಿಯೋ ಆಗಿರುತ್ತೆ. ಸ್ಟೋರೇಜ್ ಪ್ರಾಬ್ಲಮ್, ಅದು ಇದು. ಸ್ವಲ್ಪ ದಿನ ವೆಯ್ಟ್ ಮಾಡಿ ಕಂಪ್ಲೀಟ್ ಪ್ರತಿಯೊಂದು ನಾನೇನು ಸ್ಟಿಚ್ ಮಾಡ್ತೀನಿ, ನಾನು ಯಾವ ಥರ ಪ್ಯಾಟ್ರನ್ ವೈಸ್ ಬ್ಲೌಸ್ಗಳು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲನೂ ಸಹ ನಾನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಈ ವ್ಲಾಗಲ್ಲಿ ಈ ಒಂದು ಡ್ರೆಸ್ ಸ್ಟಿಚ್ ಮಾಡಿ ಯಾವ ಥರ ಬಂತು ಅಂತ ತೋರಿಸ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ನೆಕ್ಸ್ಟು ನನಗೆ ಕಮೆಂಟ್ನ ಮಾಡಿ. ಆ ಡ್ರೆಸ್ನ ನಾನು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಎರಡನ್ನೂ ಸಹ ತೋರಿಸ್ತೀನಿ. ಸೇಮ್ ಪೀಸಲ್ಲಿ ಕಟಿಂಗ್ ಮಾಡಿ ಇಟ್ಟು 2 ಮಂತ್ 1.5 ತಿಂಗಳು ಆಗ್ತಾ ಬಂತು. ಅದಕ್ಕೋಸ್ಕರ ಸೊ ಕಲರ್ ಕಾಂಬಿನೇಷನ್ನು ನನಗೆ ತುಂಬ ಇಷ್ಟ ಆಯಿತು. ಪಿಸ್ತಾ ಗ್ರೀನು ಹಾಗೆ ಲೈಟ್ ಆರೆಂಜ್ ಕಲರ್ ಅಂತಾರೆ, ಪೀಚ್ ಕಲರ್ ಅಂತಾರಲ್ವ, ಆ ಕಲರು. ಇದು ಪ್ಯಾಂಟು, ಒಳಗಡೆ ಟಾಪು ತುಂಬ ಚೆನ್ನಾಗಿದೆ. ಇದನ್ನು ನಾನು ಕಂಪ್ಲೀಟ್ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ ಹೇಳಿಬಿಟ್ಟು. ಸೊ ಇದೊಂದು ನಾನು ಈ ಡ್ರೆಸ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಅದರದ್ದು ವೇಲು ಈ ಥರ ಬಂದಿದೆ. ಇದೇನು ಬಂದಿದೆಯಲ್ಲ ಈ ಲೈನು, ಇದು ಪ್ಯಾಂಟ್ ಪೀಸ್ ಬಂದಿರೋದು ಈ ಥರ ಕಾಂಬಿನೇಷನ್ನು. ಇದು ಬಂದುಬಿಟ್ಟು ಟಾಪಲ್ಲಿ ಬಂದಿರೋ ಡಿಸೈನು ವೇಲಿಗೆ ಬಂದಿದೆ. ಸೊ ಇದೊಂದು ವೇಲ್ನ ನಾನು ಹಾಗೆ ಎತ್ತಿಟ್ಕೊತಾ ಇದ್ದೀನಿ. ಆದರೆ ಇದೇ ಡ್ರೆಸ್ಗೆ ಹಾಕ್ಕೊತೀನಿ, ಇಲ್ಲ ಅಂದರೆ ಇಲ್ಲ, ಇದು ಹಾಗೆ ಎತ್ತಿಡ್ತೀನಿ. ಇನ್ನು ಇದಕ್ಕೆ ಪ್ಯಾಂಟ್ ಬಂದುಬಿಟ್ಟು ಪ್ಯಾಂಟ್ ಪೀಸು ಟಾಪ್ ಪೀಸು ಎರಡೂ ಸಹ ಜಾಯಿಂಟ್ ಮಾಡಿಬಿಟ್ಟು ನಾನು ಈ ಒಂದು ಅಂಬ್ರೆಲಾ ಡ್ರೆಸ್ನ ರೆಡಿ ಮಾಡ್ತಾ ಇರೋದು. ಸೊ ಈ ಥರ ಬಂದಿದೆ ಪ್ಯಾಂಟ್ ಪೀಸು. ಇದನ್ನು ಸಹ ಕಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಅಷ್ಟೇ, ಇದು ಆಲ್ರೆಡಿ ಕಟಿಂಗ್ ಆಗಿದೆ. ಸೊ ಅದಕ್ಕೆ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಪೀಸ್ಗಳು ಮಿಸ್ ಆಗಿಬಿಡುತ್ತೆ. ಸೊ ಇದು ಟಾಪಲ್ಲಿ ಬಂದಿರೋ ಅಂಥದ್ದು ಪೀಚ್ ಕಲರ್ ಅಂತ ಹೇಳಿದ್ಮೇಲೆ, ಪೀಚ್ ಕಲರು, ಪಿಸ್ತಾ ಗ್ರೀನ್ ಕಲರು ಮತ್ತು ಕ್ರೀಮ್ ಕಲರು, ಈ 3 ಮಿಕ್ಸ್ ಆಗಿಬಿಟ್ಟು ಈ ಪೀಸ್ ಬಂದಿರೋದು. ಇದು ಬಂದುಬಿಟ್ಟು ಚೂಡಿದಾರ್ ಪೀಸ್. ಯಾವುದೇ ರೀತಿ ಈ ಕಟ್ ಪೀಸ್ ಹರಿಸ್ಕೊಂಡು ಬಂದು ಮಾಡ್ತಾ ಇರೋವಂಥದ್ದಲ್ಲ, ಜಸ್ಟು ಚೂಡಿದಾರ್ ಪೀಸ್ನ ಈ ಥರ ರೆಡಿ ಮಾಡಿ ಮಾಡ್ತಾ ಇರೋದು. ಇದು ಕಂಪ್ಲೀಟ್ ಸ್ಟಿಚ್ ಆದಮೇಲೆ ನಾನೇ ವೇರ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಅಂತ ಆಗಲ್ಲ, ಇದೇ ವ್ಲಾಗಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಪ್ರತಿ ವಿಡಿಯೋದಲ್ಲೂ ಸಹ ಇದೇ ವಿಡಿಯೋದಲ್ಲಿನೇ ತೋರಿಸ್ತೀನಿ ಕೆಲವೊಂದು ಡಿಸೈನ್ಸ್ಗಳನ್ನ ತೋರಿಸಿದಾಗ. ಬಟ್ ಕಂಪ್ಲೀಟ್ ಆಗಿರೋದಿಲ್ಲ, ದಾರ ಕಟ್ಟಾಗಿರಲ್ಲ, ಸ್ಟೋನ್ ಹಾಕಿರಲ್ಲ ಅಂತ ಇದೇ ರೀಸನಿಂದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ತಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾಗಿ ನೆಕ್ಸ್ಟ್ ಡೇ ವ್ಲಾಗ್ ಅಂತೂ ಶೂಟ್ ಆಗಲ್ಲ. ಇದೇ ವಿಡಿಯೋದಲ್ಲಿನೇ ಇದೇ ಡ್ರೆಸ್ದು ಇವತ್ತೇ ನಾನು ಸ್ಟಿಚ್ ಮಾಡಿಬಿಟ್ಟು ನಾನು ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳಿಬಿಟ್ಟು. ಸೊ ಡ್ರೆಸ್ ಸ್ಟಿಚ್ ಆಗಿ ನಾನು ನಿಮ್ಗೆ ತೋರಿಸೋವರೆಗೂ ಪ್ಲೀಸ್ ವೆಯ್ಟ್ ಮಾಡಿ. ಇದನ್ನು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಈ ಡ್ರೆಸ್ ಕೂಡ ರೆಡಿ ಆಯಿತು. ಈ ಡ್ರೆಸ್ ರೆಡಿ ಆಗೋ ಅಷ್ಟರೊಳಗಡೆ ಆಲ್ಮೋಸ್ಟ್ 9:45 ಆಗ್ತಾ ಬಂದಿತ್ತು. ಸೊ ಫ್ರಂಟಲ್ಲಿ ನಾರ್ಮಲಾಗಿ ಯು ಶೇಪೇ ತೆಗ್ದಿದ್ದೀನಿ. ನನ್ನ ಸೈಜಿಗೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡಿದ್ದೀನಿ. ಬ್ಯಾಕಲ್ಲಿ ಹೈ ನೆಕ್ ಥರ ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೇ. ಬಟ್ ಫುಲ್ ಕಂಪ್ಲೀಟಾಗಿ ಡ್ರೆಸ್ ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ರೆಡಿಮೇಡ್ ಥರ ಕಾಣಿಸ್ತಾ ಇತ್ತು ಹೇಳಬೇಕು ಅಂತಂದರೆ. ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಅಲ್ಲ, ನಾನು ಸ್ಟಿಚ್ ಮಾಡ್ಕೊಂಡಿದ್ರು ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಬಟ್ ಇದು ನನಗೆ
ಸೂಪರಾಗಿ ಕಂಫರ್ಟಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಇದನ್ನು ವೇರ್ ಮಾಡಿ ಕೂಡ ನೋಡಿದೆ ಆಗ್ಲೇ ಪರ್ಫೆಕ್ಟಾಗಿ ಬಂದಿತ್ತು. ಜಸ್ಟ್ ಸ್ಲೀವ್ಸ್ ಮಾತ್ರ ಒಂದು ಸ್ವಲ್ಪ ಲೂಸ್ ಅನ್ನಿಸ್ತಾ ಅಷ್ಟೇ, ಅದನ್ನೊಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇನ್ನು ನವೀನ್ ಅವ್ರು ಕೂಡ ಕಾಲ್ ಮಾಡ್ತಾಯಿದ್ರು, ಟೈಮ್ ಆಯಿತು ಇನ್ನೂ ಇಷ್ಟೊತ್ತಾಗುತ್ತಮ್ಮ ಅಂತ ಹೇಳ್ಬಿಟ್ಟು, ಯಾಕಂದರೆ ಚಿನ್ನಿಮಗೆ ಬೇರೆ ಹುಷಾರಿರಲಿಲ್ವ ಅಲ್ವಾ, ಊಟ ಮಾಡಿ ತಿನ್ನಿಸಿ ಮಲಗಿಸ್ಬೇಕಿತ್ತು ಅದಕ್ಕೋಸ್ಕರ. ಸೊ ಫೈನಲಿ ಫುಲ್ ಡ್ರೆಸ್ ಇದೇ ಥರನೇ ಬಂದಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.